ನಮಸ್ಕಾರ ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಡಯನಾ ಕೂರ್ಗ್. ಈಗೆಲ್ಲ ಸೋಷಿಯಲ್ ಮೀಡಿಯಾದೇ ಹವಾ. ಮಾತು ಬಾರದ ಎಳೆ ಮಗುವಿನಿಂದ ಹಿಡಿದು ಹಣ್ಣು ಮುದುಕರವರೆಗೂ ಸೋಷಿಯಲ್ ಮೀಡಿಯಾ ಹಿಡಿಸಿರುವ ಕ್ರೇಜ್ ಬೇರೆನೇ ಲೆವೆಲ್. ಒಂದೊತ್ತು ಊಟ ಬಿಟ್ಟಿರಬಹುದು, ಆದ್ರೆ ಸೋಷಿಯಲ್ ಮೀಡಿಯಾ ಇಲ್ಲದೆ ದಿನ ಕಳೆಯೋದು ಚಾಲೆಂಜಿಂಗ್ ಆಗೋಗಿದೆ. ಈಗ ಯಾಕೆ ಈ ಮಾತು ಅಂತಿದ್ದೀರಾ? ಚೀನಾದಲ್ಲಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಯೂಟ್ಯೂಬ್ ನಿಷೇಧ ಮಾಡಲಾಗಿದೆ. ಯಾಕೆ ಈ ಆಪ್ ಅನ್ನ ಬ್ಯಾನ್ ಮಾಡಲಾಗಿದೆ ಮತ್ತೆ ಅದರ ಬದಲಿಗೆ ಇನ್ಯಾವ ಆಪ್ ಅನ್ನ ಬಳಸ್ತಾರೆ ಎಲ್ಲವನ್ನ ಹೇಳ್ತಾ ಹೋಗ್ತೀನಿ. ಚೈನೀಸ್ ಜನರು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಥವಾ ಯೂಟ್ಯೂಬ್ ಅನ್ನ ಬಳಸೋದಿಲ್ಲ. ಚೀನಾ ಈ ಅಪ್ಲಿಕೇಶನ್ ಅನ್ನ ಬಹಳ ಹಿಂದೆಯೇ ಬ್ಯಾನ್ ಮಾಡಿದೆ. ಹಾಗಾದ್ರೆ ಚೀನಿ ಜನರು ಯಾವ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ಸಕ್ರಿಯರಾಗಿರ್ತಾರೆ ಗೊತ್ತೇ? ಇನ್ಸ್ಟಾ, FB, ವಾಟ್ಸ್ಆಪ್, ಯೂಟ್ಯೂಬ್ ಈ ಎಲ್ಲಾ ಅಪ್ಲಿಕೇಶನ್ಗಳು ಅಮೆರಿಕದಿಂದ ಬಂದಿರುವಂತವು. ಇದು ಪ್ರಪಂಚದಾದ್ಯಂತ ಬಳಸಲ್ಪಡುತ್ತೆ. ಆದ್ರೆ ಚೀನಾ ಈ ಪ್ಲಾಟ್ಫಾರ್ಮ್ಗಳ ಬದಲಿಗೆ ತನ್ನದೇ ಆದ ಅಪ್ಲಿಕೇಶನ್ಗಳನ್ನ ಹೊಂದಿವೆ. ಚೀನಾದಲ್ಲಿ ಯೂಟ್ಯೂಬ್ನ ಪರ್ಯಾಯ ಆವೃತ್ತಿ ಅಥವಾ ಯೂಟ್ಯೂಬ್ನ ವಿಭಿನ್ನ ಆವೃತ್ತಿಯನ್ನ ಬಳಸಲಾಗುತ್ತೆ. ಇದರಲ್ಲಿ ವಿಚಾಟ್, ಶೌಹಾಂಗ್ಶು ಅಂದ್ರೆ ಲಿಟಲ್ ರೀಡ್ ಬುಕ್, ಇನ್ನು ಡೌಯಿನ್, ವೈಬು, ಯೂಕು ಮತ್ತು ಬಿಲಿಬಿಲಿಯನ್ನ ಬಳಸ್ತಾರೆ. ಯೂಟ್ಯೂಬ್ ಬದಲಿಗೆ ಯೂಕು ಟೂಡು ಅನ್ನ ಬಳಸ್ತಾರೆ. ಇನ್ನು ಡೌಯಿನ್ ಟಿಕ್ಟಾಕ್ನ ಆವೃತ್ತಿಯಾಗಿದೆ. ಚೀನಾದಲ್ಲಿ ಗೂಗಲ್ ಬದಲಿಗೆ ಬೈದು, ತೈಬಾ ಸರ್ಚ್ ಎಂಜಿನ್ ಫೋರಂ ಅನ್ನ ಬಳಸಲಾಗುತ್ತೆ. ಇನ್ನು ಕೋರಾ ಬದಲಿಗೆ ಶಿವೈ ಇದೆ. ಇನ್ಸ್ಟಾಗ್ರಾಮ್ ಬದಲಿಗೆ ಶೌಹಾಂಗ್ಶು ಇನ್ನ ಬಳಸಲಾಗುತ್ತೆ. ವರದಿಗಳ ಪ್ರಕಾರ ವೈಬೋ ಚೀನಾದಲ್ಲಿ ಅತ್ಯಂತ ಜನಪ್ರಿಯ ಸೈಟ್ಗಳಲ್ಲಿ ಒಂದು. ಇದನ್ನ ಚೀನಾದಲ್ಲಿ ಟ್ವಿಟರ್ ಅಥವಾ ಎಕ್ಸ್ ಅಂತ ಏನು ನಾವು ಕರಿತೀವಿ ಅದನ್ನ ಈ ರೀತಿ ಪರಿಗಣಿಸಲಾಗುತ್ತೆ. ಇದನ್ನ ಸಾಮಾನ್ಯವಾಗಿ ವಿಚಾಟ್ ನಂತೆ ಬಳಸಲಾಗುತ್ತೆ. ಭಾರತದಲ್ಲಿ ವಾಟ್ಸ್ಆಪ್ ಸಾಕಷ್ಟು ಜನಪ್ರಿಯ ಮೆಸೇಜಿಂಗ್ ಅಪ್ಲಿಕೇಶನ್ ಆಗಿದೆ. ತ್ವರಿತ ಸಂದೇಶವನ್ನ ಕಳುಹಿಸುವ ಈ ಅಪ್ಲಿಕೇಶನ್ ಭಾರತೀಯರ ದೈನಂದಿನ ಜೀವನದ ಒಂದು ಭಾಗವಾಗ್ಬಿಟ್ಟಿದೆ ಅಂತಾನೆ ಹೇಳ್ಬಹುದು. ಇದನ್ನ ಶಾಲೆಗಳು, ಕಾಲೇಜ್ಗಳು ಮತ್ತು ಕಚೇರಿಗಳಲ್ಲಿ ಬಳಸಲಾಗುತ್ತೆ. ಆದ್ರೆ ಚೀನಾದಲ್ಲಿ ವಾಟ್ಸ್ಆಪ್ ಬಳಸಲಾಗ್ತಾ ಇಲ್ಲ. ವಿಚಾಟ್, QQ, ವಿಕಾಮ್, ಡಿಂಗ್ಟಾಕ್ ಮತ್ತು ಫೈಶೂನಂತಹ ಮೆಸೇಜಿಂಗ್ ಅಪ್ಲಿಕೇಶನ್ಗಳನ್ನ ಇಲ್ಲಿ ಬಳಸಲಾಗುತ್ತೆ. ಈ ಅಪ್ಲಿಕೇಶನ್ಗಳು ಚೀನಾದಲ್ಲಿ ವ್ಯಾಪಾರ ಅಥವಾ ದೈನಂದಿನ ಸಂದೇಶವನ್ನ ಕಳಿಸೋದಕ್ಕೆ ಅತ್ಯಗತ್ಯ ಭಾಗವಾಗಿದೆ. ಇನ್ನು ಚೀನಾ ಸಾಮಾಜಿಕ ಮಾಧ್ಯಮದ ವೇದಿಕೆಗಳನ್ನ ಯಾಕೆ ನಿಷೇಧ ಮಾಡ್ತು ಅಂತ ಹೇಳೋದಾದ್ರೆ, ಜುಲೈ 2009ರಲ್ಲಿ ಪಶ್ಚಿಮ ಚೀನಾದ ಕ್ಷಿನ್ ಜಿಯಾಂಗ್ ಪ್ರಾಂತ್ಯದಲ್ಲಿ ನಡೆದ ದಬ್ಬಾಳಿಕೆಯ ನಂತರ ಚೀನಾ ಸರ್ಕಾರ ಫೇಸ್ಬುಕ್ ಹಾಗೆ ಟ್ವಿಟರ್ ಜೊತೆಗೆ ಗೂಗಲ್ ಸೇವೆಗಳನ್ನ ಬ್ಯಾನ್ ಮಾಡುತ್ತೆ. ಕ್ಸಿನ್ ಜಿಯಾಂಗ್ ಚೀನಾದ ವಿಶೇಷ ಸ್ವಾಯತ್ತ ಪ್ರದೇಶ ಅಂತ ಕನ್ಸಿಡರ್ ಆಗುತ್ತೆ. ಉಯಿಘರ್ ಮುಸ್ಲಿಮರು ಇಲ್ಲಿ ಬಹುಸಂಖ್ಯಾತರಿದ್ದಾರೆ. ಚೀನಾದ ಜನರ ನಡುವಿನ ಸಂವಹನವನ್ನ ಮಿತಿಗೊಳಿಸೋದು ಈ ಕ್ರಿಯೆಯ ಪ್ರಮುಖ ಉದ್ದೇಶ. ಇದರಿಂದ ಜನರು ಇಂಟರ್ನೆಟ್ ಮೂಲಕ ಪರಸ್ಪರ ಸಂಪರ್ಕ ಮಾಡೋದಕ್ಕೆ ಕೂಡ ಸಾಧ್ಯವಾಗಲಿಲ್ಲ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮಾಡಿ. ನೋಡ್ತಾ ಇರಿ ಅಶ್ವವೇಗ ಡಿಜಿಟಲ್.